ಮಾರುಕಟ್ಟೆಗೆ ಸಿಕ್ಕಾಪಟ್ಟೆ ಲಗ್ಗೆ ಇಟ್ಟಿದೆ ಈ ನಕಲಿ ಪನೀರ್. ನಮ್ಮ ವಿಜಯ ಮೇಡಮ್ ಹೇಳಿದ್ದಾರೆ ಅಂದರೆ ಏನೋ ಒಂದಿರುತ್ತೆ ಅಂತ. ಅದಕ್ಕೋಸ್ಕರ ನಾವು ಅರ್ಧ ಲೀಟ್ರ್ ನಂದಿನಿ ಹಾಲಲ್ಲಿ ಎಷ್ಟು ಪನ್ನೀರನ್ನ ನಮ್ಮ ಮನೆಯಲ್ಲೇ ತಯಾರು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾವಿವತ್ತು ನಾರ್ಮಲ್ ಬ್ಲೂ ಹಾಲನ್ನ ಯೂಸ್ ಮಾಡ್ತಾ ಇದ್ದೀವಿ. ಅರ್ಧ ಲೀಟ್ರಿಗೆ ಇದ್ರ ಬೆಲೆ 24 ರೂಪಾಯಿ. 24 ರೂಪಾಯಲ್ಲಿ ಎಷ್ಟು ಪನ್ನೀರ್ ಬರುತ್ತೆ ಅಂತ ನೋಡೋಣ ಬನ್ನಿ. ಹಾಲನ್ನ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನ್ ನಿಂಬೆ ರಸ ಹಾಕೋಣ. ಹಾಗೆ ಕೈ ಆಡಿಸಿ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಇನ್ನೊಂದು ಸ್ಪೂನ್ ನಿಂಬೆ ರಸ ಹಾಕಿದ್ಮೇಲೆ ಹಾಲು ಒಡೆದು ಈ ಥರ ನೀರು ಮತ್ತು ಪನ್ನೀರ್ ಸಪ್ರೇಟ್ ಆಗುತ್ತೆ. ಈ ರೀತಿ ಹಾಲು ಒಡೆದ ನಂತರ ನಾವು ಪನ್ನೀರು ಮತ್ತು ನೀರನ್ನ ಸಪ್ರೇಟ್ ಮಾಡೋದಕ್ಕೆ ಒಂದು ಬಟ್ಟೆಯಲ್ಲಿ ಹಾಕೋಬೇಕು. ಇದಾದ ನಂತರ ತಣ್ಣೀರು ಹಾಕೋಬೇಕು. ಆವಾಗ ಪನ್ನೀರು ತಣ್ಣಗಾಗುತ್ತೆ. ನಂತರ ಆ ತಣ್ಣೀರನ್ನು ನಾವು ಬಟ್ಟೆಯ ಸಹಾಯದಿಂದ ಬಸಿಬೇಕು. ನೀರನ್ನು ಬಸಿದ ನಂತರ ನಮಗೆ ಈ ರೀತಿ ಪನ್ನೀರ್ ಸಿಗ್ತದೆ. ಅದಾದಮೇಲೆ ಪನ್ನೀರನ್ನ ನಾವು ಒಂದು ವೈಟ್ ಬಟ್ಟೆ ಮೇಲೆ ಇಟ್ಕೊಂಡು ಅದನ್ನು ಈ ಥರ ಬಾಕ್ಸ್ ಶೇಪಲ್ಲಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ನೀಟಾಗಿ ಮಡಿಸ್ಕೊಂಡು ಅದರ ಮೇಲೆ ಒಂದು ವೇಟ್ ಆಗಿರುವಂಥ ಒಂದು ವಸ್ತುನ, ಅಂದರೆ ನಾನಿಲ್ಲಿ ನೀರು ಪಾತ್ರೆ ಇಡ್ತಾ ಇದ್ದೀನಿ. ಈ ರೀತಿ ನಾವು 1 ಅವರ್ ವೆಯ್ಟ್ ಆಗಿರೋ ಪಾತ್ರೆನ ಇಡಬೇಕು. ಅದಾದಮೇಲೆ ನಾವು 1 ಅವರ್ ಆದಮೇಲೆ ಇದನ್ನು ಚೆಕ್ ಮಾಡಿ ನೋಡಿದಾಗ ಇದು ಒಂದು ಪ್ರಾಪರ್ ಪನ್ನೀರ್ ಶೇಪಲ್ಲಿ ಬಂದಿರುತ್ತೆ. ನೋಡಿ, ಅದು ಈ ರೀತಿ ಬಂದಿದೆ. ನೋಡಿದ್ರಲ್ಲ, ಈ ರೀತಿ ಮನೆಯಲ್ಲೇ ಪರಿಶುದ್ಧವಾದ ಪನ್ನೀರ್ನ ಯಾವುದೇ ರೀತಿ ಕಲಬೆರಕೆ ಇಲ್ಲದೆ ನಾವೇ ಮಾಡ್ಬೋದು. ಹಾಗೆ ನೀವೇನಾದರೂ ಇದರಲ್ಲಿ ಆರೆಂಜ್ ಕಲರ್ ಹಾಲನ್ನ ಯೂಸ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿ ಪನ್ನೀರ್ ಬರುತ್ತೆ. ಯಾಕೆಂದರೆ ಅದು ಸ್ವಲ್ಪ ಗಟ್ಟಿ ಇರ್ತದೆ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.